ಕೋನ್ ಇಟ್ಟಿದ್ದಾರೆ. ಈ ತರ ಟೆಂಟ್ ಇದೆ, ಹಿಂಗ್ ರೌಂಡ್ ಹಾಕ್ಬಿಟ್ಟು ಈ ಸರ್ಕಸ್ ಈ ತರ ಇರುತ್ತೆ ನೋಡಿ, ರೌಂಡ್ ಹಾಕ್ಬಿಟ್ಟು ಮೇಲ್ ಈ ತರ ಮಾಡಿದ್ದಾರೆ. ಅದಕ್ಕೆ ಟೆಂಟ್ ಹಾಕಿದ್ದಾರೆ ನೋಡಿ, ಈ ತರ. ದಿಸ್ ದ ಡಯಾಗ್ರಾಮ್. ಎನಿಬಡಿ ಹ್ಯಾಸ್ ಎನಿ ಡೌಟ್ ಇನ್ ದಿಸ್? ಎಸ್, ಸಿಲಿಂಡರ್ ಸರ್ಮೌಂಟೆಡ್ ಬೈ ಎ ಕೋನ್ ಅಂದ್ರೆ ಕೆಳಗಡೆ ಸಿಲಿಂಡರ್ ಇಟ್ಬಿಟ್ಟು ಸಿಲಿಂಡರ್ ಮೇಲೆ ಕೋನ್ ಅನ್ನ ಅಡ್ಜಸ್ಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಸ್ತಂಭಾಕೃತಿಯ ಮೇಲೆ ಶಂಕುವನ್ನು ಜೋಡಿಸಲಾಗಿದೆ. ಕನ್ನಡದಲ್ಲಿ ಇದನ್ನ ಶಂಕು ಅಂತಾರೆ, ಇದನ್ನ ಸ್ತಂಭಾಕೃತಿ ಅಂತ ಕರೀತಾರೆ. ಕನ್ನಡದಲ್ಲಿ ಇದನ್ನೇ ಕ್ವಶನ್ ಕನ್ನಡದಲ್ಲಿ ಇದ್ರೆ ಸ್ತಂಭಾಕೃತಿಯ ಒಂದು ಟೆಂಟ್ ನ ಆಕಾರ ಕೆಳಗಡೆ ಸ್ತಂಭಾಕೃತಿಯ ಮೇಲೆ ಶಂಕುವನ್ನ ಇರಿಸಲಾಗಿದೆ. ಇನ್ ಇಂಗ್ಲಿಷ್ ಅಲ್ಲಿ ಎ ಸಿಲಿಂಡರ್ ಈಸ್ ಸರ್ಮೌಂಟೆಡ್ ಬೈ ಎ ಕೋನ್. ಸಿಲಿಂಡರ್ ಈಸ್ ಬೈ ಎ ಕೋನ್. ಎಲ್ಲ ಸಿಗ್ತಾ ನಿಮ್ಗೆ? ಎರಡು ಶೇಪ್ ಸಿಗ್ತಾ? ಇವಾಗ ನೋಡ್ಕೊಳ್ಳಿ ಏನೇನ್ ಕೊಟ್ಟಿದ್ದಾರೆ ನೋಡಿ. ಸಿಲಿಂಡ್ರಿಕಲ್ ಪಾರ್ಟ್ ಡಯಾಮೀಟರ್, ಹೈಟ್ ಅಂಡ್ ಡಯಾಮೀಟರ್. ಹೈಟು 2.1 ಇದ್ರದ್ದು ಮಾತ್ರ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟಂತೆ? 2.1 ಮೀಟರ್. ಆಮೇಲೆ ರೇಡಿಯಸ್ ಡಯಾಮೀಟರ್ ಎಷ್ಟಂತೆ ನೋಡಿ, ಮಾಡ್ಕೊಂಡ್ಬಿಡ. ಸಿಲಿಂಡರ್, ಕೋನ್ ನೋಡಿ. ಇದರಲ್ಲಿ ಎರಡು ಬೇಕು, ರೇಡಿಯಸ್ ಆಸ್ ವೆಲ್ ಆಸ್ ಹೈಟ್. ಇದರಲ್ಲಿ ರೇಡಿಯಸ್ ಆಸ್ ವೆಲ್ ಆಸ್ ಸ್ಲ್ಯಾಂಟ್ ಹೈಟ್. ಇಷ್ಟು ಸಾಕು, ಎರಡು ಕೊಟ್ಬಿಡ್ತೀನಿ, ನೀವೇ ತಲೆ ಕೆಡಿಸ್ಕೊಳ್ಳೋಷ್ಟೇ ಇಲ್ಲ ಇದು. ನೋಡಿ, ಇದು ರೇಡಿಯಸ್ ಎಷ್ಟು, ಡಯಾಮೀಟರ್ ಎಷ್ಟು? 4 ಮೀಟರ್. ಆದ್ರೆ ನಮ್ಮ ಡಯಾಮೀಟರ್ ಯಾವುದೇ ಕಾರಣಕ್ಕೂ ಜಾಸ್ತಿ ಯೂಸ್ ಆಗಲ್ಲ. ಅದನ್ನ ರೇಡಿಯಸ್ ಮಾಡ್ಕೊಳ್ಳಿ. ರೇಡಿಯಸ್ ಎಷ್ಟಾಯ್ತು? 2 ಮೀಟರ್. ಇಲ್ಲಿ ರೇಡಿಯಸ್ 2 ಮೀಟರ್ ಅಂದ್ರೆ 6 ಮಾಡಿದ್ದಾರೆ ತಾನೆ ನೋಡಿ. ಇಲ್ಲಿ 2 ಆದ್ರೆ ಇದಕ್ಕೂ 2 ರೇಡಿಯಸ್, ಅದಕ್ಕೂ ಇದಕ್ಕೂ ರೇಡಿಯಸ್ ಎಷ್ಟಾಯ್ತು? ಇದಕ್ಕೆ ಹೈಟ್ ಬೇಕು, ಕೊಟ್ಬಿಡಿದಾರಲ್ಲ ಹೈಟ್. ಸಿಲಿಂಡರ್ ಹೈಟ್ ಎಷ್ಟು? 2.1. ಇದರ ಕಥೆ ಮುಗೀತು. ರೇಡಿಯಸ್ ಸಿಕ್ತು, ಹೈಟ್ ಸಿಕ್ತು. ಇದಕ್ಕೆ ಸ್ಲ್ಯಾಂಟ್ ಎಲ್ ಸಿಕ್ಬೇಕು, ಕೊಟ್ಟಿರಲ್ಲ ಎಲ್ಲೂನು. 2.8 ಮೀಟರ್. ತುಂಬಾ ಈಸಿ ಇದೆ, ಎಲ್ಲ ಕೊಟ್ಬಿಟ್ಟಿದ್ದಾರೆ, ನೀವೇನ್ ತಲೆ ಕೆಡಿಸ್ಕೊಂಡೇ ಇಲ್ಲ ನೋಡಿ. ಇನ್ನೊಂದ್ಸರಿ, ಎ ಸಿಲಿಂಡರ್ ಈಸ್ ಸರ್ಮೌಂಟೆಡ್ ಬೈ ಎ ಕೋನ್. ಸಿಲಿಂಡರ್ ಈಸ್ ಸರ್ಮೌಂಟೆಡ್ ಬೈ ಅಂದ್ರೆ ಸಿಲಿಂಡರ್ ಮೇಲೆ ಕೋನ್ ಅನ್ನ ಇರಿಸಲಾಗಿದೆ. ಒಂದು ಟೆಂಟ್ ಸಿಲಿಂಡರ್ ಮೇಲೆ ಕೋನ್ ಅನ್ನ ಇರಿಸಲಾಗಿದೆ. ಆ ಸಿಲಿಂಡರ್ದು ಹೈಟ್ 2.1, ಡಯಾಮೀಟರ್ 4 ಅಂದ್ರೆ ರೇಡಿಯಸ್ 2 ಆಯ್ತು, ಹೈಟ್ 2.1 ಆಯ್ತು. ಆಮೇಲೆ ಕೋನ್ ಅನ್ನು ತಗೊಂಡ್ರೆ ಕೋನ್ದು ಇದ್ರ ಸಿಲಿಂಡರ್ ರೇಡಿಯಸ್ ಎಷ್ಟಿರುತ್ತೋ ಕೋನ್ ರೇಡಿಯಸ್ ಅಷ್ಟೇ, ಯಾಕಂದ್ರೆ ಸರ್ಮೌಂಟ್ ಆಗಿದೆ. ಆಮೇಲೆ ಇದ್ರದ್ದು ಸ್ಲ್ಯಾಂಟ್ ಹೈಟ್ ಕೊಡಿ ನೋಡಿ, ಇದು ಇಲ್ಲಿಂದ ಇಲ್ಲಿ ಹಿಂಗಿರೋದು, ಅದನ್ನ ಸ್ಲ್ಯಾಂಟ್ ಹೈಟ್ ಎಲ್ಲ ತಗೊಂಡ್ಬೇಕು. ಅದೆಷ್ಟಿದೆ ನಮಗೆ? 2.8 ಮೀಟರ್. ಇವಾಗ ಸರ್ಫೇಸ್ ಏರಿಯಾ ಫೈಂಡ್ ಮಾಡ್ಬೇಕು ಕ್ಯಾನ್ವಾಸ್. ಅದಕ್ಕೆ ಎಷ್ಟು ಬಟ್ಟೆ ಹಾಕ್ತಿವಿ ನಾವು ಅಂತ ನೋಡಿ. ಇಲ್ಲಿ ಸುತ್ತಲೂ ಹಾಕ್ಲೇಬೇಕಾ? CS. ಮೇಲಿಂಗ್ ಕೂರ್ಸ್ಬೇಕಾ? CS. ಇವಾಗ ಈ ಶೇಪ್ ನಮ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಬರ್ಬೇಕಂದ್ರೆ ನಾವ್ ಎರಡು CS ಆಡ್ ಮಾಡ್ಬೇಕು. ಯಾವ್ದು? TSA is equal to ಏನೇನು ಹೇಳಿ? CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್. ನೋಡ್ಕೊಳ್ಳಿ. ಸೊ TSA is equal to what is CSA of cylinder? ನೋಡಿ, ನಿಮ್ಗೆ ಮಾಡ್ತಾ ಏನಾಗ್ತಾ ಇರುತ್ತೆ, ನಿಮ್ಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ, ಎಷ್ಟೊತ್ತಿಗೆ ಆಗೋಗ್ಬಿಡ್ತು. ಸಿಲಿಂಡರ್ ಆಲ್ರೆಡಿ 3-4 ಸರಿ ಕೇಳ್ಬಿಟ್ರು. ವಾಟ್ ಇಸ್ ದ CSA of cylinder? CSA of cone. Something we can take common. ಪೈರ್ ಎರಡು ಕಡೆ ಇದೆ ನೋಡು. ಯು ಕ್ಯಾನ್ ಟೇಕ್ ಕಾಮನ್. ಕಾಮನ್ ತೆಗೆದು ಮಾಡಿದ್ರೆ ನೀವು ಬುದ್ಧಿವಂತರು. ಕೆಲವರು ಕಾಮನ್ ಇಲ್ದಾಗ ಇದ್ರದ್ದೇ ಸಪ್ರೇಟ್ ಅದ್ರ ಸಪ್ರೇಟ್ ಮಾಡಕ್ ಹೋದ್ರೆ ನಿಮ್ಮ ಪೆದ್ದ ಗುಂಡುಗಳು ಯಾರು ಇಲ್ಲ, ತಿಳ್ಕೊಂಡ್ಬಿಟ್ಟು. ಹೆವಿ ಕೆಲಸ ಈ ಕಡೆನೂ, ಆಮೇಲೆ ಏನಾದ್ರು ಆಮೇಲೆ ಇಲ್ಲಿ ಕಾಮನ್ ತೆಗೆದ್ರೆ ಕ್ಯಾನ್ಸರ್ ಎಲ್ಲ ಚೆನ್ನಾಗತ್ತೆ. ಅದು ಹೆವಿ ಕೆಲಸ ಆಗುತ್ತೆ. 10 ನಿಮಿಷಕ್ಕೆ ಮಾಡೋ ಕೆಲಸನ ಅಲ್ಲ, ಒಂದು 5 ನಿಮಿಷಕ್ಕೆ ಮಾಡೋ ಕೆಲಸನ ನೀವು 20 ನಿಮಿಷ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? 1 to double 3 ಟೈಮು. ಆಮೇಲೆ ಹೆವಿ ಕ್ಯಾಲ್ಕುಲೇಷನ್. ಯಾವತ್ತೂ ಹಂಗ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾವತ್ತೂ ಮೂರ್ಖರ ಕೆಲಸ ಮಾಡಕ್ ಹೋಗ್ಬೇಡಿ, ಬುದ್ಧಿವಂತರಾಗಿ ಯೋಚನೆ ಮಾಡಿ. ನೋಡಿ, ಎರಡದ್ದು ಬರ್ಕೊಂಡ್ಬಿಡಿ. ಸಮಥಿಂಗ್ ಕೆನ್ ವಿ ಟೇಕ್ ಕಾಮನ್ ಹಿಯರ್? ಪೈಆರ್ ತೆಗೆದ್ಬಿಡಿ. ಇನ್ನೇನ್ ಸಿಕ್ತು ಇಲ್ಲಿ ನಿನಗೆ? ಪೈಆರ್ ಇದ್ರ ಆಚೆ, ಇಲ್ಲೂ ಪೈಆರ್ ಆಚೆ. ಈ ಕಡೆ ಏನ್ ಮಿಕ್ತು ನಮ್ಗೆ? 2h. ಅಲ್ಲೇನ್ ಮಿಕ್ತು? L. ಸೊ ಪೈಆರ್ನ ಆಚೆ ತೆಗೆದ್ಬಿಟ್ರೆ ಈ ಕಡೆ ಸಿಕ್ಕಿರೋದು 2h, ಆ ಕಡೆ ಸಿಕ್ಕಿರೋದು L. ಇವಾಗ ಪೈ ಅಂದ್ರೆ ಎಷ್ಟು? ಏನಾದ್ರು ಹೇಳವ್ರ? ಏನು ಹೇಳಿಲ್ಲ. ಎಷ್ಟು ಹಾಕ್ಬೇಕು ಇವಾಗ ನಾನು? 22 ಬೈ ರೇಡಿಯಸ್ ಎಷ್ಟಿದೆ? 2. ಓಕೆನಾ? ಎನಿ ಡೌಟ್ ಇನ್ ದಿಸ್? ಇವಾಗ 2 ಇಂಟು h ಅಂದ್ರೆ ಎಷ್ಟು?
2.8 ಪ್ಲಸ್ ಎಲ್ ಅಂದ್ರೆ ಎಷ್ಟು 2.8 ನೋಡಿ ಇಲ್ಲಿ ಏನಾದ್ರು ಕ್ಯಾನ್ಸಲ್ ಆಗಿಲ್ಲ 7 ಅಂದ್ರೆ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಕ್ಯಾನ್ಸಲ್ ಆಗಿಬಿಟ್ಟಿರ್ತಾರೆ ನೀವೇನ್ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ ಅಲ್ಲಿ ನೋಡಿ ಇವಾಗ 22 ಇಂಟು 2 ಎಷ್ಟಾಯ್ತು ಡಿವೈಡೆಡ್ ಬೈ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ 2 ಇಂಟು 2.1 ಅಂದ್ರೆ 4.2 ಎಷ್ಟಾಯ್ತು 4.2 ಪ್ಲಸ್ 2.8 ಇದೆ 7.0 ಆಗೋಗುತ್ತೆ ಎಷ್ಟಾಗ್ಬಿಡುತ್ತೆ ನೀನ್ ರೈಟ್ ಇವನ್ ಅವಾಗ್ಲೇ ಆನ್ಸರ್ ಹೇಳ್ಬಿಟ್ಟ ನನಗೆ 44 ಬರುತ್ತೆ ಸರ್ ಯು ಆರ್ ರೈಟ್ ಓಕೆ 44 ಆಯ್ತು ಡಿವೈಡೆಡ್ ಬೈ 7 ಇಲ್ಲೂ ನಮಗೆ ಏನಾಗುತ್ತೆ ಇಂಟು ಬ್ರಾಕೆಟ್ ಅಂದ್ರೆ ಇಂಟು 4.2 ಪ್ಲಸ್ 7 4.2 2.8 ಆಡ್ ಮಾಡಿದ್ರೆ 7.0 ಬರುತ್ತೆ ಎಷ್ಟು ಬರುತ್ತೆ ತೋರಿಸ್ಬೇಕಾದ್ರೆ ಆಡ್ ಮಾಡಿ ಈ 7 ಏನಾಯ್ತು ಕ್ಯಾನ್ಸಲ್ ಆಯ್ತು ಎಷ್ಟು ಬೇಕು ನಮ್ಗೆ ಇವಾಗ ಎಷ್ಟಾಯ್ತು ಇವಾಗ ಏರಿಯಾ ಇಷ್ಟಿಗೆ ಇಲ್ಲ 1 ಮೀಟರ್ ವರೆಗೆ 500 ರೂಪಾಯಿ ಅಂತೆ ಅದನ್ನ ಮಲ್ಟಿಪ್ಲೈ ಮಾಡಿ ಯಾವತ್ತಾಗ್ಲಿ ಟೋಟಲ್ ನೋಡಿ ಇನ್ನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ ನೋಡಿ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು 22,000 ಏರಿಯಾ ಸರ್ಫೇಸ್ ಏರಿಯಾ ಇಂಟು ರೇಟ್ ವಾಟ್ ಇಸ್ ದ ಟೋಟಲ್ ಕಾಸ್ಟ್ ಫಾರ್ಮುಲಾ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸರ್ಫೇಸ್ ಏರಿಯಾ ಇಂಟು 22,000 ಎಷ್ಟು ರೇಟ್ ಟಿಎಸ್ ಎಷ್ಟು ಬಂದಿದೆ ನನಗೆ ಸರ್ 22,000 ಎಷ್ಟು ಬರುತ್ತೆ ಎಷ್ಟು ಕೊಟ್ಟವ್ರೆ 22,000 ಎಷ್ಟು ಬರುತ್ತೆ ಮಲ್ಟಿಪ್ಲೈ 2200 2200 ನೋಡಿ 2 0 ಇರಿಸ್ಬಿಡಿ 2 0 ಏನು ಮಾಡಕ್ ಹೋಗ್ಬೇಡಿ 5 ಇಂದ ಮಲ್ಟಿಪ್ಲೈ ಮಾಡಿ ಆಮೇಲೆ ಆನ್ಸರ್ ಗೆ 2 0 ಹಾಕ್ಬಿಟ್ರೆ ಆಯ್ತು 5 4s are 20 0 2 ಕ್ಯಾರಿ 5 4 20 22 ಆಮೇಲೆ 2 0 ಎಷ್ಟು ಬಂತು 22,000 ಸುಮ್ಮನೆ ಏನು ಇದಲ್ಲ ಏನ್ ಹೇಳು 20 ಎಷ್ಟು ದುಡ್ಡದು 22,000 ಇಲ್ಲ 0 ಅಂತ ಸರ್ ನೀವು ಹೇಳಿ ಎಷ್ಟಾಯ್ತು ಈಗ 22,000 22,000 rupees